ನಮಸ್ಕಾರ ಸ್ನೇಹಿತರೆ, ಐಪಿಒ ಕನ್ನಡ ಚಾನಲ್ಗೆ ನಿಮಗೆಲ್ಲರೂ ಆತ್ಮೀಯ ಸ್ವಾಗತ. ಇಂದು ಕ್ಯಾಲಿಬರ್ ಮೈನಿಂಗ್ ಆ್ಯಂಡ್ ಲಾಜಿಸ್ಟಿಕ್ ಲಿಮಿಟೆಡ್ ಐಪಿಒ ಬಗ್ಗೆ ಸರಳವಾಗಿ ಪಾಯಿಂಟ್ ಟು ಪಾಯಿಂಟ್ ಆಗಿ ನೋಡಿಕೊಳ್ಳೋಣ. ಈ ವಿಡಿಯೋದಲ್ಲಿ ಕಂಪ್ನಿ ಏನು ಮಾಡುತ್ತದೆ, ಐಪಿಒ ವಿವರಗಳೇನು, ಹಣಕಾಸು ಹೇಗಿದೆ, ಐಪಿಒ ಹಣವನ್ನು ಎಲ್ಲಿ ಬಳಸುತ್ತಾರೆ, ಕಂಪನಿಯ ಸ್ಟ್ರೆಂತ್ ಹಾಗೂ ರಿಸ್ಕ್ಗಳೇನು, ಈ ಐಪಿಒಗೆ ಅಪ್ಲೈ ಮಾಡಬೇಕಾ ಬೇಡ ಎಂಬುದನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಐಪಿಒ ವಿವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಐಪಿಒ ಓಪನ್ ಆಗೋದು ಜುಲೈ 17, 2026ರಂದು. ಐಪಿಒ ಕ್ಲೋಸ್ ಆಗೋದು ಜುಲೈ 21, 2026ರಂದು. ಈ ಒಂದು ಪ್ರೈಸ್ ಬ್ಯಾಂಡು ₹402 ₹424 ಆಗಿದೆ. ಒಂದು ಲಾಟ್ ಸೈಜಲ್ಲಿ 35 ಷೇರುಗಳಿದ್ದಾವೆ. ಕನಿಷ್ಠ ಹೂಡಿಕೆ ₹14,840 ಇದೆ. ಒಟ್ಟು ಐಪಿಒ ಗಾತ್ರ ಅಂದರೆ ಇಶ್ಯೂ ಸೈಜು 450 ಕೋಟಿ ಇದೆ. ಇದರಲ್ಲಿ ಫ್ರೆಶ್ ಇಶ್ಯೂ ಸೈಜು 400 ಕೋಟಿ ಇದೆ. ಆಫರ್ ಫಾರ್ ಸೇಲು 50 ಕೋಟಿ ಇದೆ. ಅರ್ಥ ಏನಪ್ಪ ಅಂದರೆ, ಫ್ರೆಶ್ ಇಶ್ಯೂ ಹಣ ಕಂಪನಿಗೆ ಬರುತ್ತದೆ, ಆಫರ್ ಫಾರ್ ಶೇಲು ಹಣ ಈಗಿರುವ ಷೇರುದಾರರಿಗೆ ಹೋಗುತ್ತದೆ, ಅಂದರೆ ಪ್ರಮೋಟರ್ಸರಿಗೆ ಹೋಗುತ್ತದೆ. ಈ ಒಂದು ಐಪಿಒದ ಅಲಾಟ್ಮೆಂಟ್ ಆಗೋದು ಜುಲೈ 22ರಂದು, ಲಿಸ್ಟಿಂಗ್ ಆಗೋದು ಜುಲೈ 24ರಂದು. BSE ಹಾಗೂ NSEಯಲ್ಲಿ ಲಿಸ್ಟಿಂಗ್ ಆಗ್ತದೆ. ಕಂಪನಿಯು ಏನು ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಕ್ಯಾಲಿಬರ್ ಮೈನಿಂಗ್ ಆ್ಯಂಡ್ ಲಾಜಿಸ್ಟಿಕ್ ಲಿಮಿಟೆಡನ್ನು 2014ರಲ್ಲಿ ಸ್ಥಾಪಿಸಲಾಗಿದೆ. ಇದು ಒಂದು ಮೈನಿಂಗ್ ಕಂಪನಿ ಅಲ್ಲ, ಇದು ಇಂಟಿಗ್ರೇಟೆಡ್ ಮೈನಿಂಗ್ ಲಾಜಿಸ್ಟಿಕ್ ಕಂಪನಿಯಾಗಿದೆ. ಅಂದರೆ ಗಣಿಯಿಂದ ಕಲ್ಲಿದ್ದಲು ಹೊರ ತೆಗೆಯುವುದು, ಅದನ್ನು ಸಾಗಿಸುವುದು, ಗ್ರಾಹಕರಿಗೆ ತಲುಪಿಸುವುದು. ಕಂಪನಿಯ ಮುಖ್ಯ ಕೆಲಸಗಳು ಏನಪ್ಪ ಅಂದರೆ, ಕೋಲ್ ಮೈನಿಂಗ್, ಓವರ್ ಬರ್ಡನ್ ರಿಮೂವಲ್, ಕೋಲ್ ಟ್ರಾನ್ಸ್ಪೋರ್ಟೇಷನ್, ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗ್, ರೈಲ್ ಕೋರ್ಡಿನೇಷನ್, ಕೋಲ್ ಟ್ರೇಡಿಂಗ್. ಸರಳವಾಗಿ ಹೇಳುವುದಾದರೆ, ಮೈನಿಂಗಿಂದ ಡೆಲಿವರಿವರೆಗೂ ಸಂಪೂರ್ಣ ಸೇವೆ ಈ ಕಂಪನಿ ನೀಡುತ್ತಿದೆ. ಈ ಒಂದು ಕಂಪನಿಯ ಪ್ರಮುಖ ಗ್ರಾಹಕರು ಯಾರಪ್ಪ ಅಂದರೆ, ವೆಸ್ಟರ್ನ್ ಕೋಲ್ ಫೀಲ್ಡ್ ಲಿಮಿಟೆಡ್, ನಾರ್ತರ್ನ್ ಕೋಲ್ ಫೀಲ್ಡ್ ಲಿಮಿಟೆಡ್, ಕೋಲ್ ಇಂಡಿಯಾದ ಗ್ರೂಪ್ನ ಇತರ ಕಂಪನಿಗಳು ಈ ಕಂಪನಿಯ ಗ್ರಾಹಕರಾಗಿದ್ದಾರೆ. ಇದರಿಂದ ಲಾಭ ಏನಪ್ಪ ಅಂದರೆ, ಸರ್ಕಾರಿ ಕಂಪನಿಗಳೊಂದಿಗೆ ಕೆಲಸ ಇದೆ, ದೀರ್ಘಾವಧಿ ಬಿಸ್ನೆಸ್ ಸಿಗುವ ಸಾಧ್ಯತೆ ಇದೆ, ಆದಾಯದಲ್ಲಿ ಸ್ಥಿರತೆ ಇರಬಹುದು. ಹಾಗೆ ಕಂಪನಿಯ ಸಾಮರ್ಥ್ಯವನ್ನು ತಿಳಿದುಕೊಳ್ಳೋಣ. ಕಂಪನಿಯ ಬಳಿ ಸುಮಾರು 1911 ವಾಹನಗಳು ಹಾಗೂ ಯಂತ್ರೋಪಕರಣಗಳು ಇದ್ದಾವೆ. ಅದರಲ್ಲಿ ಎಕ್ಸಿವೇಟರ್ಸ್, ಲೋಡರ್ಸ್, ಟಿಪ್ಪರ್ಸ್, ಟಿಪ್ ಟೈಲರ್ಸ್ಗಳು ಇವೆ. ಈ ಒಂದು ಕಂಪನಿಯಲ್ಲಿ 5500ಕ್ಕೂ ಹೆಚ್ಚು ಉದ್ಯೋಗಿಗಳಿದ್ದಾರೆ. ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂದರೆ, ದೊಡ್ಡ ಪ್ರಾಜೆಕ್ಟ್ಸ್ ಹ್ಯಾಂಡಲ್ ಮಾಡ್ಬೋದು, ಆಪ್ರೇಷನ್ ಸ್ಟ್ರಾಂಗ್ ಆಗಿದೆ, ಮ್ಯಾನ್ ಪವರ್ ಮತ್ತು ಮೆಷಿನರಿ ಎರಡೂ ಚೆನ್ನಾಗಿವೆ. ಈ ಒಂದು ಐಪಿಒದಿಂದ ಬಂದ ಹಣವನ್ನು ಕಂಪನಿ ಎಲ್ಲಿ ಬಳಸುತ್ತದೆ ಎಂಬುದು ತಿಳಿದುಕೊಳ್ಳೋಣ. ಸುಮಾರು 208 ಕೋಟಿ ಸಾಲ ತೀರಿಸಲು ಬಳಸುತ್ತದೆ. ಸುಮಾರು 167 ಕೋಟಿ ಹೊಸ ಯಂತ್ರೋಪಕರಣ ಖರೀದಿಸಲು ಬಳಸುತ್ತದೆ. ಉಳಿದ ಹಣವನ್ನು ಜನರಲ್ ಕಾರ್ಪೊರೇಟ್ ಪರ್ಪಸ್ಗಾಗಿ ಬಳಸಲು ಕಂಪನಿ ತೀರ್ಮಾನಿಸಿದೆ. ಇದರಿಂದ ಸಾಲ ಕಡಿಮೆಯಾಗುತ್ತದೆ ಹಾಗೂ ಬಡ್ಡಿ ವೆಚ್ಚ ಕಡಿಮೆ ಆಗ್ಬೋದು. ಹೊಸ ಮಷಿನರಿಯಿಂದ ಪ್ರೊಡಕ್ಟಿವಿಟಿ ಹೆಚ್ಚಾಗಬಹುದು. ಈಗ ಕಂಪನಿ ಹಣಕಾಸಿನ ಪ್ರದರ್ಶನ ಹೇಗಿದೆ ಎಂಬುದು ತಿಳಿದುಕೊಳ್ಳೋಣ. ಆದಾಯ 2024ರಲ್ಲಿ 958 ಕೋಟಿ, 2025ರಲ್ಲಿ 1436 ಕೋಟಿ, 2026ರಲ್ಲಿ 1685 ಕೋಟಿ. ಅಂದರೆ ಆದಾಯ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಇದರ ಒಂದು ಲಾಭ 2024ರಲ್ಲಿ 95.9 ಕೋಟಿ ಲಾಭವಾಗಿತ್ತು. 2025ರಲ್ಲಿ ಅದು 131.5 ಕೋಟಿಗೆ ಏರಿಕೆ ಆಯಿತು. 2026ರಲ್ಲಿ 157.9 ಕೋಟಿಗೆ ಕಂಪನಿಯ ಲಾಭವಾಗಿರುತ್ತದೆ. ಇದರ ಎಬಿಟ ಕೂಡ 243 ಕೋಟಿಯಿಂದ 431 ಕೋಟಿವರೆಗೆ ಏರಿಕೆಯಾಗಿದೆ. ಇದರಿಂದ ಏನಪ್ಪ ಅಂದರೆ, ಬಿಸ್ನೆಸ್ ಗ್ರೋತ್ ಚೆನ್ನಾಗಿದೆ, ಆಪ್ರೇಷನ್ಸ್ ಕೂಡ ಸ್ಟ್ರಾಂಗ್ ಆಗಿದೆ. ಈಗ ಪ್ರಮುಖ ಹಣಕಾಸು ರೇಷಿಯೋಗಳನ್ನು ತಿಳಿದುಕೊಳ್ಳೋಣ. ROCE 16.60% ಇದೆ. ರಿಟರ್ನ್ ಆನ್ ನೆಟ್ವರ್ತ್ 24.38% ಇದೆ. ಎಬಿಟ ಮಾರ್ಜಿನ್ 25.69% ಇದೆ. ಆ ಫ್ಯಾಟ್ ಮಾರ್ಜಿನ್ 9.41% ಇದೆ. ಇದರ ಒಂದು ಪೋಸ್ಟ್ PE ರೇಷಿಯೋ ಸುಮಾರು 17.55 ಇದೆ. ಇದರ ಅರ್ಥ ಏನಪ್ಪ ಅಂದರೆ, ವ್ಯಾಲ್ಯೂಯೇಷನ್ ತುಂಬ ಅತಿಯಾಗಿಲ್ಲ, ಆದರೆ ಸೆಕ್ಟರ್ ಕಂಪ್ಯಾರಿಸನ್ ಮಾಡೋದು ತುಂಬ ಮುಖ್ಯ. ಈ IPOದ ಪಾಸಿಟಿವ್ ಪಾಯಿಂಟ್ಸ್ಗಳು: ಎಂಡ್ ಟು ಎಂಡ್ ಮೈನಿಂಗ್ ಮತ್ತು ಲಾಜಿಸ್ಟಿಕ್ ಸೇವೆ, ಕೋಲ್ ಇಂಡಿಯಾ ಗ್ರೂಪ್ನ ಜೊತೆ ಬಿಸ್ನೆಸ್ ರಿಲೇಷನ್ಶಿಪ್ ಚೆನ್ನಾಗಿದೆ, ಆದಾಯ ಮತ್ತು ಲಾಭ ಎರಡೂ ಬೆಳೆಯುತ್ತಿವೆ, ಅನುಭವ ಹೊಂದಿರುವ ಮ್ಯಾನೇಜ್ಮೆಂಟ್ ಟೀಮ್ ಇದೆ, IPO ಹಣದಿಂದ ಸಾಲ ಕಡಿಮೆಯಾಗುತ್ತದೆ. ಈ IPOದಲ್ಲಿರುವ ಪ್ರಮುಖ ರಿಸ್ಕ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದಾಯದ ದೊಡ್ಡ ಭಾಗ ಕೆಲವೇ ಗ್ರಾಹಕರ ಮೇಲೆ ಅವಲಂಬಿತವಾಗಿದೆ. ಡೆಬ್ಟ್ ಆನ್ ಈಕ್ವಿಟಿ ರೇಷಿಯೋ 1.63 ಇದೆ. ಕಲ್ಲಿದ್ದಿಲು ಸೆಕ್ಟರ್ ಸರ್ಕಾರದ ನೀತಿ ಮತ್ತು ಪರಿಸರದ ನಿಯಮಗಳಿಂದ ಪ್ರಭಾವಿತವಾಗಬಹುದು.
ಬೇಡಿಕೆ ಕಡಿಮೆ ಆದರೆ ಬಿಸ್ನೆಸ್ ಮೇಲೆ ಪರಿಣಾಮ ಬೀಳಬಹುದು. ಪ್ರಸ್ತುತ ಈ ಒಂದು ಕ್ಯಾಲಿಬರ್ ಮೈನಿಂಗ್ ಲಾಜಿಸ್ಟಿಕ್ ಲಿಮಿಟೆಡ್ IPOದ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು 60 ರೂಪಾಯಿ ಪ್ರೀಮಿಯಮ್ಮಲ್ಲಿ ನಡೀತಾ ಇದೆ. ಅಂದರೆ ಒಂದು ಲಾಟ್ ಸೈಜ್ ಮೇಲೆ 14% ಒಂದು ಪ್ರೀಮಿಯಮ್ಮಲ್ಲಿ ಶೋ ಆಗ್ತಾ ಇದೆ. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ IPOಗೆ ಅಪ್ಲೈ ಮಾಡಬೇಕಾ ಬೇಡವಾ ಎಂಬುದನ್ನು ತಿಳಿದುಕೊಳ್ಳೋಣ. ಕಂಪ್ನಿ ಗ್ರೋತ್ ಚೆನ್ನಾಗಿದೆ, ಆದಾಯ ಮತ್ತು ಲಾಭ ಎರಡೂ ಹೆಚ್ಚುತ್ತಿವೆ, ಸಾಲ ಕಡಿಮೆ ಮಾಡುವ ಯೋಜನೆ ಪಾಸಿಟಿವ್ ಆಗಿದೆ. ಆದರೆ ಸಾಲ ಇನ್ನೂ ಹೆಚ್ಚು ಇದೆ, ಕೆಲವೇ ಗ್ರಾಹಕರ ಮೇಲೆ ಅವಲಂಬನೆ ಇದೆ. ಹೀಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ವ್ಯಾಲ್ಯೂಯೇಷನ್, GMP, ಸಬ್ಸ್ಕ್ರಿಪ್ಷನ್ ಮತ್ತು RHP ನೋಡಿ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಈ ಒಂದು ಮಾಹಿತಿ ಎಜುಕೇಷನ್ ಪರ್ಪೋಸ್ಗಾಗಿ ಇದೆ. ಇದು ಯಾವುದೇ ಬೈ ಆ್ಯಂಡ್ ಸೆಲ್ಲಿಂಗ್ ರೆಕಮೆಂಡೇಷನ್ ಅಲ್ಲ. ನೀವು ಯಾವುದೇ ಸ್ಟಾಕ್ ಹಾಗೂ IPOಗೆ ಹೂಡಿಕೆ ಮಾಡುವವರಿದ್ದರೆ ನಿಮ್ಮದೇ ಆದ ಎನಲೈಸ್ ಮಾಡಿ ಹಾಗೂ ನಿಮ್ಮ ಒಂದು ಹಣಕಾಸು ಸಲಹೆಗಾರ ಸಲಹೆ ಪಡೆದುಕೊಂಡು ಹೂಡಿಕೆ ಮಾಡಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ, IPOಗಳಲ್ಲಿ ಆಸಕ್ತಿ ಇರುವ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು IPO ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.